ಯಾರು ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಳ್ತಾರೋ, ಒಂದೇ ನಿರ್ದಿಷ್ಟವಾದ ಗುರಿಯನ್ನು ಇಟ್ಟುಕೊಂಡು ಅದಕ್ಕೋಸ್ಕರ ಹೋರಾಡ್ತಾರೋ, ಅಂದರೆ ಅದನ್ನು ಬೆನ್ನಾಡ್ತಾರೋ, ಅವರು ಖಂಡಿತವಾಗ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತಾರೆ ಅಂತ. ಅನೇಕ ಆಸೆಗಳನ್ನು ಇಟ್ಕೊಂಡ್ರೆ ಆ ಆಸೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರು ಒಂದು ನಿರ್ದಿಷ್ಟವಾದ ಗುರಿ, ಆ ಒಂದು ನಿರ್ದಿಷ್ಟವಾದ ಗುರಿಗೆ ಸ್ಥಿರ ಬುದ್ಧಿಯಲ್ಲಿ ಹೋಗ್ತಾರೋ ಅದರ ಹಿಂದೆ, ಅವರು ಖಂಡಿತವಾಗ್ಲೂ ಯಶಸ್ಸನ್ನು ಸಾಧಿಸ್ತಾರೆ. ಅವರು ಖಂಡಿತವಾಗ್ಲೂ ಆ ಗುರಿಯನ್ನು ನೆರವೇರಿಸ್ತಾರೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 2ನೇ ಅಧ್ಯಾಯ ಸಾಂಖ್ಯ ಯೋಗದಲ್ಲಿ ಹೇಳಿರುವಂಥದ್ದನ್ನು ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನವದೀಪವನ್ನು ವೀಕ್ಷಿಸ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇವತ್ತು ಭಗವದ್ಗೀತೆ ಅಧ್ಯಾಯ 2 ಚಾಪ್ಟರ್ 2ನೇ ಪಾರ್ಟ್ 3 ವಿಡಿಯೋವನ್ನು ನೋಡ್ತಾ ಹೋಗುವ. ಹೀಗೆ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾನೆ, ಕೆಲವರು ಈ ವೇದಗಳಾಗಿರ್ಬೋದು, ಈ ಉಪನಿಷತ್ತುಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಯಾವುದು ನಮಗೆ ಪ್ಲೆಷರ್ ಆಗಿ ಸಿಗ್ತದೋ, ಯಾವುದು ನಮಗೆ ಸುಖ ಕೊಡ್ತದೋ, ಯಾವುದು ನಮಗೆ ಖುಷಿ ಕೊಡ್ತದೋ, ಅದೇ ಜೀವನದ ಭೋಗಗಳನ್ನು ಅದೇ ಸಂತೋಷ ಅಂತ ಅನ್ಕೊಂಡು ಬಿಡ್ತಾರೆ. ಆದರೆ ಜ್ಞಾನಕ್ಕಿಂತ ಮಿಗಿಲಾದ ಸಂತೋಷ ಇನ್ನೊಂದಿಲ್ಲ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ, ಹೀಗೆ ವಿವರಿಸ್ತಾ ಹೋಗ್ತಾನೆ. ಭಗವಾನ್ ಶ್ರೀಕೃಷ್ಣ ಸತ್ವ, ರಾಜಸ, ತಾಮಸ ಗುಣಗಳ ಬಗ್ಗೆ ಕೂಡ ವಿವರಿಸ್ತಾನೆ. ಈ ಎಲ್ಲ ಗುಣಗಳನ್ನು ಮೀರಿ ನಿಂತವನೇ ಸ್ಥಿರ ಬುದ್ಧಿಯಲ್ಲಿ ಇರ್ತಾನೆ, ಅವನೇ ಒಬ್ಬ ಸಾಧಕನಾಗಿ ಕಂಡು ಬರ್ತಾನೆ ಅಂತ. ಅಷ್ಟೇ ಅಲ್ಲದೆ ಇನ್ನೂ ಕೂಡ ವಿವರಿಸ್ತಾ ಹೋಗುವಾಗ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ, ಹೇಗೆ ಒಂದು ಪ್ರದೇಶದಲ್ಲಿ ನೀರು ತುಂಬಿದಾಗ, ಎಲ್ಲ ಕಡೆ ನೀರು ತುಂಬಿದಾಗ ಅಲ್ಲಿ ಎಲ್ಲ ಕಡೆ ನೀರು ಕೂಡ ನಮಗೆ ದೊರೆತಾಗ, ಅಂದರೆ ಕೈಗೆ ಎಟಕುವಾಗೆ ನೀರು ದೊರೆತಾಗ ಅಲ್ಲಿ ನಮಗೆ ಬಾವಿಯ ಅಗತ್ಯ ಇರುವುದಿಲ್ಲ. ಅದೇ ರೀತಿ ಜ್ಞಾನ ಎಂಬುವಂಥದ್ದು ಹೇಗೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿದಾಗ ನಮಗೆ ಇನ್ನೊಂದು ರೀತಿಯ ಬೋಧನೆ ಎನ್ನುವಂಥದ್ದು ಅಗತ್ಯ ಇರುವಂಥದ್ದಿಲ್ಲ ಅಂತ. ಅಂದರೆ ಇನ್ನು ಯಾವುದೇ ರೀತಿಯ ಆಸೆಗಳು ಬರಲಿ, ಆಕಾಂಕ್ಷೆಗಳು ಬರಲಿ, ಅದೆಲ್ಲವನ್ನು ಮೀರಿ ಈ ಜ್ಞಾನ ಎನ್ನುವಂಥದ್ದು ನಿಲ್ತದೆ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ವಿವರಿಸ್ತಾ ಹೋಗ್ತಾನೆ. ನಾವೆಲ್ಲ ಕಡೆ ಕೂಡ ಕೇಳಿರ್ಬೋದು, ನಿನ್ನ ಕರ್ಮವನ್ನು ನೀನು ಮಾಡು, ಫಲಾಪೇಕ್ಷೆಯನ್ನು ನನಗೆ ಬಿಡು ಅಂತ. ಅಂದರೆ ಕರ್ಮವನ್ನು ಮಾಡುವುದು ಮಾತ್ರ ಮನುಷ್ಯನಾದವನ ಹಕ್ಕು. ಮನುಷ್ಯನಾದವನಂದರೆ ಎಲ್ಲ ಪ್ರಾಣಿಗಳ ಕೂಡ ಹಕ್ಕು. ಆದರೆ ಅದರ ಫಲಾಪೇಕ್ಷೆಯನ್ನು ಎಂದಿಗೂ ಕೂಡ ಬಯಸಬೇಡ. ಈಗ ಅರ್ಜುನ, ನಿನಗೆ ಯುದ್ಧವನ್ನು ಮಾಡುವುದು ನಿನ್ನ ಕರ್ತವ್ಯ, ನಿನ್ನ ಕರ್ಮ, ಅದನ್ನು ಮಾಡು. ಆದರೆ ಅದರ ಫಲಾಪೇಕ್ಷೆ, ಯುದ್ಧದಲ್ಲಿ ಪರಾಜಯ ಆಗ್ತದೋ ಇಲ್ಲ ನನಗೆ ಜಯ ಆಗ್ತದೋ ಎನ್ನುವಂಥದ್ದನ್ನು ನೀನು ಅಪೇಕ್ಷಿಸಬೇಡ ಅಂತ. ನಾವು ಎಷ್ಟೋ ಸಲ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಇಲ್ಲಾಂದರೆ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೇವೆ. ಫಸ್ಟಿಗೆ ನಾವು ಅದನ್ನು ಮಾಡೋದಕ್ಕಿಂತ ಮೊದಲೇ ಅದರ ಲಾಭ ಮತ್ತು ನಷ್ಟವನ್ನು ನಾವು ಲೆಕ್ಕ ಹಾಕ್ತಾ ಇರ್ತೇವೆ. ಇಲ್ಲಾಂದ್ರೆ ಅದರಲ್ಲಿ ನನಗೆ ಲಾಭವೇ ಆಗಬೇಕು ಅಂತ ಆ ಒಂದು ವಿಷಯದಲ್ಲಿ ಇಳಿದು ಬಿಡ್ತೇವೆ. ಆಗ ಏನಾಗ್ತದೆ, ತನ್ನ ಕರ್ಮವನ್ನು ಮಾಡಿ ಫಲಾಪೇಕ್ಷೆಯನ್ನು ನಾವು ಬಯಸ್ತೇವೆ. ಫಲಾಪೇಕ್ಷೆಯನ್ನು ಬಯಸಿದಾಗ ಆಸೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆಸೆ ಎನ್ನುವಂಥದ್ದು ಹೆಚ್ಚಾದಾಗ ಮನಸ್ಸಿಗೆ ದುಃಖವನ್ನೇ ಕೊಡ್ತದೆ ಎನ್ನುವಂಥದ್ದು. ಕೆಲವರು ಏನು ಮಾಡ್ತಾರೆ ಅಂದರೆ, ಕೇವಲ ಫಲದ ಬಗ್ಗೆ ಮಾತ್ರ ಚಿಂತನೆಯನ್ನು ಮಾಡ್ತಾರೆ, ತನ್ನ ಕರ್ಮವನ್ನು ಮಾಡುವುದಿಲ್ಲ. ಒಂದು ಬಿಸ್ನೆಸ್ ಅಂದರೆ ಅದರ ಫಲ, ನನಗೆ ಇದರಲ್ಲಿ ಒಳ್ಳೆ ಲಾಭ ಆಗಿಬಿಡ್ತದೆ, ನಾನು ತುಂಬ ಶ್ರೀಮಂತನಾಗಿದ್ದೇನೆ ಎನ್ನುವಂಥದ್ದನ್ನೇ ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ಕರ್ಮವನ್ನು ಮಾಡುವುದಿಲ್ಲ. ಕರ್ಮ ಅಂದರೆ ಕೇವಲ ತನ್ನ ಕರ್ತವ್ಯ, ಅಂದರೆ ಅದು ದೈನಂದಿನ ಕರ್ತವ್ಯವೂ ಕೂಡ ಸೇರಿದೆ. ಈಗ ಸುಮಾರು ಜನ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ಬೋದು, ಒಬ್ಬ ಶಿಕ್ಷಕನಾಗಿರ್ಬೋದು, ಇಲ್ಲ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು. ಎಲ್ಲರಿಗೂ ಕೂಡ ಅವರವರದೇ ಆದಂತಹ ಒಂದು ಕರ್ಮಗಳಿವೆ. ಆ ಎಲ್ಲ ಕರ್ಮಗಳನ್ನು ಯಾವುದೇ ಫಲದ ಚಿಂತೆ ಇಲ್ಲದೆ, ತನಗೆಷ್ಟು ಕರ್ಮ ಇದೆ, ನಾನು ಎಷ್ಟು ಕೆಲಸ ಮಾಡಬೇಕು ಅದನ್ನು ಮಾಡಿಬಿಡುವಂಥದ್ದೇ ಅವನ ನಿಜವಾದ ಕರ್ತವ್ಯ ಅನ್ನುವಂಥದ್ದು. ಅದರಲ್ಲಿ ಯಾವತ್ತು ನಾವು ಫಲದ ಅಪೇಕ್ಷೆಯನ್ನು ಪಡ್ತೇವೋ ಆವಾಗ ನಮಗೆ ಅದರಿಂದ ದುಃಖವೇ ಜಾಸ್ತಿ ಆಗ್ತದೆ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ಹೇಳ್ತಾ ಹೋಗುವಂಥದ್ದು. ಸಮಾನವಾದ ಮನಸ್ಸಲ್ಲಿ ಇರ್ತಾನೆ. ನಾನು ಕೊನೆಯ ಅಧ್ಯಾಯದಲ್ಲೂ ಕೂಡ ವಿವರಿಸಿದ್ದೇನೆ, ಹಾಗೆ ಕೊನೆಯ ಪಾಠ ವಿಡಿಯೋಗಳಲ್ಲಿ ಕೂಡ ವಿವರಿಸಿದ್ದೇನೆ. ಯಾರು ಸಮಾನವಾದ, ಅಂದರೆ ದುಃಖ ಬರಲಿ, ಸುಖ ಬರಲಿ, ಅಥವಾ ಜಯ ಆಗಲಿ, ಪರಾಜಯ ಆಗಲಿ, ಏನೇ ಆಗಲಿ, ಆದರೆ ಸಮಾನವಾದ ಮನಸ್ಸು, ಯಾವುದಕ್ಕೂ ಕೂಡ ಟೆನ್ಷನೇ ಮಾಡ್ಕೊಳ್ಳಲ್ಲ, ಆ ವ್ಯಕ್ತಿಯೇ ಮುಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ನಾವು ತುಂಬ ಜನ ಸತ್ತ ನಂತರ ಏನು ಮಾಡ್ತೇವೋ, ಇಲ್ಲಾಂದರೆ ಭಗವದ್ಗೀತೆಯಲ್ಲೂ ಕೂಡ ಅದನ್ನು ಹೇಳಿರುವಂಥದ್ದು, ಹೇಗೆ ಒಬ್ಬ ವ್ಯಕ್ತಿಯ ಆತ್ಮ ಎನ್ನುವಂಥದ್ದು, ದೇಹ ಎನ್ನುವಂಥದ್ದು ಸಾಯ್ತದೆ, ಆದರೆ ಆತ್ಮ ಎನ್ನುವಂಥದ್ದು ಸತ್ತ ನಂತರ ಇನ್ನೊಂದು ದೇಹವನ್ನು ಪ್ರವೇಶಿಸ್ತದೆ, ಮತ್ತೊಂದು ದೇಹಕ್ಕೆ ವರ್ಗಾಯಿಸಲ್ಪಡ್ತದೆ. ಹೇಗೆ ವರ್ಗಾಯಿಸ್ತದೆ ಅಂದರೆ ಅವನ ಕರ್ಮದ ಫಲವಾಗಿ ವರ್ಗಾಯಿಸ್ತದೆ ಎನ್ನುವಂಥದ್ದನ್ನು ನಾವು ಭಗವದ್ಗೀತೆ ಕಳೆದ ಅಧ್ಯಾಯದಲ್ಲಿ ನೋಡಿದ್ದೇವೆ. ಹಾಗೂ ಕಳೆದ ಅಧ್ಯಾಯ ಇಲ್ಲದ್ರೆ ಕಳೆಯ ಪಾರ್ಟ್ ವಿಡಿಯೋಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಅದು ಹೇಗೆ ಅಂದರೆ, ಹಾಗಾದರೆ ನಮಗೆಲ್ಲ ಅನಿಸ್ಬೋದು, ಹಾಗಾದರೆ ಈ ಒಂದು
ಬದುಕಿನ ಜಂಜಾಟ ಎನ್ನುವಂಥದ್ದು, ಬದುಕಿನ ಕಾಲಚಕ್ರ ಎನ್ನುವಂಥದ್ದಕ್ಕೆ ಕೊನೆ ಇಲ್ವಾ ಅನ್ನುವಂಥದ್ದು. ಕೊನೆ ಇದೆ. ಬದುಕಿನ ಕಾಲಚಕ್ರ ಎನ್ನುವಂಥದ್ದಕ್ಕೆ ಕೊನೆ ಇದೆ. ವ್ಯಕ್ತಿ ಎನ್ನುವಂಥವನು ಪುನರ್ಜನ್ಮವನ್ನು ಪಡೆಯದೇ ಇರಬಹುದು. ಯಾವಾಗ ಪಡೆಯದೇ ಇರ್ತಾನೆ ಅಂದರೆ, ಅವನು ಯಾವಾಗ ಭಗವದ್ಧಾಮವನ್ನು ಅಥವಾ ಪರಂಧಾಮವನ್ನು ಅಥವಾ ವೈಕುಂಠಧಾಮವನ್ನು ಪ್ರವೇಶಿಸ್ತಾನೋ ಆಗ ಆ ವ್ಯಕ್ತಿ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಎನ್ನುವಂಥದ್ದು. ತನ್ನ ಕರ್ಮಗಳ ಫಲಾನುಭವಗಳು ಅನುಗುಣವಾಗಿ ಅವನು ಆ ಒಂದು ಸ್ಥಿತಿಯನ್ನು ಪಡಿತಾನೆ ಅಂತ. ನಾವು ಸುಮಾರು ಜನ ಏನು ಮಾಡ್ತೇವೆ ಅಂದರೆ, ಹಿಂದೂ ವೈದಿಕ ಪುರಾಣಗಳ ಪ್ರಕಾರ ಆಗಿರ್ಬೋದು, ಯಾರು ಸಾಯ್ತಾರೆ, ಸತ್ತ ನಂತರ ಅವರಿಗೆ 13ನೇ ದಿನ 11ನೇ ದಿನ ತಿಥಿ ಅನ್ನುವಂಥದ್ದು ಮಾಡ್ತೇವೆ, ವೈಕುಂಠ ಸಮಾರಾಧನೆಯನ್ನು ಮಾಡ್ತೇವೆ, ಅಂದರೆ ಮೋಕ್ಷವನ್ನು ಅವರು ಪಡೀಲಿ ಅಂತ. ಮೋಕ್ಷವನ್ನು ಯಾರು ಪಡಿತಾನೆ ಅಂದರೆ, ಅವನ ಕರ್ಮಗಳ ಫಲಾನುಭವವಾಗಿ ಅವನು ಪಡೆಯುವಂಥದ್ದು, ನಾವು ಮಾಡಿದ ಕಾರ್ಯಗಳಿಂದಲ್ಲ. ಕಾರ್ಯ ಎನ್ನುವಂಥದ್ದು ಒಂದು ಪಾರ್ಟ್, ಅದು ಗರುಡ ಪುರಾಣಗಳಲ್ಲಿ ಬರ್ತದೆ, ಇನ್ನು ಅನೇಕ ಪುರಾಣಗಳಲ್ಲಿ ಬರುವಂಥದ್ದು, ಕೆಲವು ಪುರಾಣಗಳಲ್ಲಿ ಬರ್ತದೆ ಆ ವಿಚಾರಗಳು. ಅದು ಮಾಡಬೇಕಾದದ್ದು ಕರ್ತವ್ಯ. ಆದರೆ ಅವನು ಬದುಕಿದಂತಹ ರೀತಿಯಿಂದ ಅವನ ಮುಂದಿನ ಜನ್ಮವು ಅಥವಾ ಅವನು ಪರಂಧಾಮಕ್ಕೆ ಹೋಗ್ತಾನೆ ಎನ್ನುವಂಥದ್ದು ನಿರ್ಧಾರವಾಗ್ತದೆ. ಅಂದರೆ ಅವನ ಕರ್ಮಕ್ಕೆ ಅನುಗುಣವಾಗಿ ನಿರ್ಧಾರವಾಗ್ತದೆ ಎನ್ನುವಂಥದ್ದು. ಅಂದರೆ ಅವನು ಎಲ್ಲಾದರೂ ಈ ಜನ್ಮದಲ್ಲಿ ಹೀಗೆ ಸ್ಥಿರ ಬುದ್ಧಿಯಲ್ಲಿದ್ದರೆ, ಅಂದರೆ ಏನೇ ಸುಖ ಬರಲಿ ದುಃಖ ಬರಲಿ ಯಾವುದಕ್ಕೂ ಆಸೆ ಪಡದೆ ಅವನಷ್ಟಿಗೆ ಅವನು ಜೀವನವನ್ನು ನಡೆಸ್ತಾ ಮುಕ್ತಿಯ ಮಾರ್ಗದ ಕಡೆಗೆ ಭಗವಂತನನ್ನು ಜ್ಞಾನಿಸ್ತಾ ಇದ್ದರೆ ಅವನಿಗೆ ಖಂಡಿತವಾಗ್ಲೂ ಮೋಕ್ಷ ದೊರೀತದೆ ಎನ್ನುವಂಥದ್ದನ್ನು ಭಗವದ್ಗೀತೆಯಲ್ಲಿ ಹೀಗೆ ವಿವರಿಸ್ತಾ ಹೋಗ್ತಾನೆ ಶ್ರೀಕೃಷ್ಣ. ಹೇಳುವಂಥದ್ದು ಒಂದೇ ಮಾತು, ಶಾಂತಿ ಬೇಕು, ಶಾಂತಿ ಬೇಕು, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ. ಯಾವಾಗ ನಮ್ಮ ಮೋಹ ಎನ್ನುವಂತಹ ಅರಣ್ಯ ಇದೆಯಲ್ಲ, ಮೋಹ ಎನ್ನುವಂಥದ್ದನ್ನು ಯಾವಾಗ ದಾಟ್ತೇವೋ ಆವಾಗ ಶಾಂತಿ ಎನ್ನುವಂಥದ್ದು ಬರ್ತದೆ ಅಂತ. ಮೋಹ ಅಂದರೆ ಹೇಗೆ ಅಂದರೆ, ಯಾವುದೋ ಒಂದು ವಸ್ತು ಆಗಿರಲಿ ಅಥವಾ ವ್ಯಕ್ತಿ ಆಗಿರಲಿ, ಮೋಹ ಎನ್ನುವಂಥದ್ದು ಹೇಗೆ ಆಗ್ತದೆ ಅಂದರೆ, ಆ ಒಂದು ವ್ಯಕ್ತಿ ಅಥವಾ ಆ ವಸ್ತು ನಮ್ಮಲ್ಲಿ ಇದ್ದಾಗ ಫಸ್ಟಿಗೆ ಏನಾಗ್ತದೆ ಅಂದರೆ, ಆ ಒಂದು ವಸ್ತು ನನ್ನ ಹತ್ರನೇ ಇರಬೇಕು, ಅದು ಕಳೆದು ಹೋಗಬಾರ್ದು ಎನ್ನುವಂತಹ ಮೋಹ ಇರ್ತದೆ. ಇನ್ನೂ ಜಾಸ್ತಿಯಾಗಿ ಏನಾಗ್ತದೆ ಅಂದರೆ, ಆ ವಸ್ತು ನನ್ನಲ್ಲೇ ಇರಬೇಕು, ಪ್ರಪಂಚದಲ್ಲಿರುವವರ ಬೇರೆ ಯಾರ ಹತ್ತಿರರು ಕೂಡ ಆ ವಸ್ತು ಇರಬಾರ್ದು ಅಂತ. ವ್ಯಕ್ತಿ ಆಗಿದ್ರೆ ಆ ವ್ಯಕ್ತಿ ನನ್ನ ಜೊತೆನೇ ಇರಬೇಕು, ಅದು ಕಳೆದು ಹೋಗಬಾರ್ದು ಎನ್ನುವಂತಹ ಮೋಹ. ಇಲ್ಲಾಂದ್ರೆ ಆ ವ್ಯಕ್ತಿ ನನ್ನ ಜೊತೆನೇ ಇರಬೇಕು, ಇನ್ನು ಬೇರೆ ಯಾರಿಗೂ ಕೂಡ ಆ ವ್ಯಕ್ತಿ ದೊರಿಬಾರ್ದು, ಅಂದರೆ ಮಾತಾಡ್ಲಿಕ್ಕೆ ಆಗಿರ್ಬೋದು, ಏನಕ್ಕೂ ಕೂಡ ದೊರಿಬಾರ್ದು ಎನ್ನುವಂಥದ್ದು, ಅಂದರೆ ಲಭ್ಯ ಇರಬಾರ್ದು ಎನ್ನುವಂಥದ್ದು ಇನ್ನೊಂದು ರೀತಿಯ ಮೋಹ. ಈ ಮೋಹ ಎನ್ನುವಂಥದ್ದು ನಮ್ಮನ್ನು ಯಾವಾಗ ಆವರಿಸ್ತದೆಯೋ ಆವಾಗ ನಮ್ಮ ನೆಮ್ಮದಿ ಎನ್ನುವಂಥದ್ದು ಹಾಳಾಗ್ತದೆ. ಆಸೆ ಎನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಆವಾಗವೇ ನೆಮ್ಮದಿ ಎನ್ನುವಂತಹ ಶಬ್ದವೇ ಮರೆತು ಹೋಗ್ತದೆ. ನೆಮ್ಮದಿ ಎನ್ನುವಂಥದ್ದು ಯಾವಾಗ ದೊರೀತದೆ ಅಂದರೆ, ಮೋಹ ಎನ್ನುವಂತಹ ಈ ಒಂದು ದಟ್ಟವಾದ ಅರಣ್ಯ ಇದೆಯಲ್ಲ, ಅದನ್ನು ಯಾವಾಗ ದಾಟಿರ್ತೇವೋ, ಯಾವಾಗ ನಾವು ಸ್ಥಿರ ಬುದ್ಧಿಯಲ್ಲಿ ಅಥವಾ ಯೋಗ ಸ್ಥಿತಿ ಅಂದರೆ ನಾನು ಹಿಂದಿನ ಅಧ್ಯಾಯದಲ್ಲಿ ಅಂದರೆ ಹಿಂದಿನ ಭಾಗದಲ್ಲಿ ಕೂಡ ವಿವರಿಸಿದ್ದೇನೆ. ಅಂದರೆ ಯಾವ ರೀತಿ ನಮ್ಮ ಮನಸ್ಸು ಗೊಂದಲಗಳಿಗೊಳಗಾಗದೆ ನೇರವಾಗಿ ಶಾಂತಚಿತ್ತತೆ ಅಂದರೆ ಅದು ಸುಖ ಬರಲಿ ದುಃಖ ಬರಲಿ, ಯಾವುದೇ ಒಂದು ಪರಿಸ್ಥಿತಿ ಆಗಿರಲಿ, ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಒಂದೇ ರೀತಿಯಲ್ಲಿ ಇರ್ತದೋ ಅದನ್ನೇ ನಾವು ಯೋಗ ಅಂತ ಕರೆಯುವಂಥದ್ದು. ಅಂದರೆ ಅದೊಂದು ಸಾಧಿಸುವ ಒಂದು ಸಾಧನಕ್ಕೆ ನಾವು ಯೋಗ ಅಂತ ಕರೆಯುವಂಥದ್ದು. ಯೋಗ ಸ್ಥಿತಿಯಲ್ಲಿ ಯಾವಾಗ ಇರ್ತೇವೋ ಆವಾಗ ಮಾತ್ರ ಅವನಿಗೆ ನೆಮ್ಮದಿ ಎನ್ನುವಂಥದ್ದು ದೊರೀತದೆ ಅಂತ. ಇನ್ನು ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ, ಹಾಗಾದರೆ ಸ್ಥಿರ ಬುದ್ಧಿಯಲ್ಲಿರುವಂತಹ ಮನುಷ್ಯನ ಲಕ್ಷಣಗಳೇನು? ಅವನು ಹೇಗಿರ್ತಾನೆ, ಅವನು ಹೇಗೆ ಮಾತಾಡ್ತಾನೆ, ಅವನು ಹೇಗೆ ಇನ್ನೊಬ್ಬರ ಜೊತೆ ವರ್ತಿಸ್ತಾನೆ ಅನ್ನುವಂಥದ್ದು. ಆಗ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ, ಸ್ಥಿರ ಬುದ್ಧಿಯಲ್ಲಿರುವವನು ಎಲ್ಲರಿಂದಲೂ ಕೂಡ ಮುಕ್ತನಾಗಿರ್ತಾನೆ. ಅವನಿಗೆ ಸುಖ ಬರಲಿ ದುಃಖ ಬರಲಿ ಏನೇ ವಿಚಾರಗಳು ಬರಲಿ ಅದಕ್ಕೆ ಅವನು ತಲೆನೇ ಕೆಡಿಸ್ಕೊಳ್ಳುವುದಿಲ್ಲ. ಎಲ್ಲದರಿಂದಲೂ ಕೂಡ ಮುಕ್ತನಾಗಿರುವವನನ್ನೇ ನಾವು ಸ್ಥಿರ ಬುದ್ಧಿಯಲ್ಲಿರುವವನು ಅಂತ ಕರಿತೇವೆ. ಇನ್ನೂ ಕೂಡ ಭಗವಾನ್ ಶ್ರೀಕೃಷ್ಣ ಏನು ಮಾಡ್ತಾನೆ ಅಂದರೆ, ಈ ಮೈಂಡ್ ಕಂಟ್ರೋಲ್ ಅಂತ ಏನು ಹೇಳ್ತೇವೆ, ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡುವಂಥದ್ದು, ಅದರ ಕುರಿತು ಹೇಳ್ತಾ ಹೋಗ್ತಾನೆ. ಒಂದು ಆಮೆಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾನೆ. ಹೇಗೆ ಆಮೆ ಏನಾದರೂ ಒಂದು ವಿಚಾರಗಳು ಬಂದರೆ ಕೂಡಲೇ ತನ್ನ ಎಲ್ಲ ಕಾಲುಗಳನ್ನು ಕೂಡ ಒಳಗೆ ಎಳೆದುಕೊಳ್ತದೆ ಒಂದು ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ, ಹಾಗೆ ಸ್ಥಿರ ಬುದ್ಧಿಯಲ್ಲಿರುವವನು ಏನಾದರೂ ಡಿಸ್ಟ್ರಾಕ್ಷನ್ ಬಂದರೆ ತನ್ನ ಒಂದು ಇಂದ್ರಿಯಗಳನ್ನು ಹಾಗೆ ಎಳೆದುಕೊಳ್ತಾನೆ ಅಂತ. ಈಗ ತುಂಬ ಜನ ಹೇಳ್ತೇವೆ ಜಂಕ್ ಫುಡ್ ತಿನ್ನಬಾರ್ದು ಅಂತ ಹೇಳ್ತೇವೆ. ನಾವು ಎಲ್ಲಾದರೂ ರೋಡಲ್ಲಿ ಹೋಗುವಾಗ ಜಂಕ್ ಫುಡ್ ಕಂಡ್ರೆ ಕೂಡಲೇ ತಿನ್ನುವ ಅಂತ ಅನ್ನಿಸ್ತದೆ. ಅಂದರೆ ನಮ್ಮ ಇಂದ್ರಿಯಗಳು ಏನು ಮಾಡ್ತದೆ ಅಂದರೆ, ಮೊದಲನೇದಾಗಿ ನಮ್ಮ ಮೂಗು ಆ ಒಂದು ಸುವಾಸನೆಯನ್ನು ಗ್ರಹಿಸಿ ನಮ್ಮ ಒಂದು ಮೆದುಳಿಗೆ ಕಳಿಸ್ತದೆ. ಮೆದುಳು ಏನು ಮಾಡ್ತದೆ ಅಂದರೆ, ಇವತ್ತೊಂದು ತಿನ್ನುವ ಅಂತ ಹೇಳಿ ಮೆದುಳು ಹೇಳ್ತದೆ. ನಮ್ಮ ಇಂದ್ರಿಯಗಳು ನಮ್ಮನ್ನು ವಶವನ್ನು ಪಡಿಸಿಕೊಳ್ಳುವಲ್ಲಿ ನೋಡ್ತದೆ. ಕೆಲವರು ಏನು ಮಾಡ್ತವೆ ಅಂದರೆ ಕೂಡಲೇ ತಿಂದು ಬಿಡ್ತವೆ.
ಹಾಗೆ ಏನು ಮಾಡ್ತದೆ ಅಂದರೆ ಇಂದ್ರಿಯಗಳು ಆಧಿಪತ್ಯವನ್ನು ಸಾಧಿಸ್ತದೆ. ಇಂದ್ರಿಯಗಳು ಆಧಿಪತ್ಯವನ್ನು ಸಾಧಿಸ್ತದೆ. ಹಾಗೆ ಶ್ರೀಕೃಷ್ಣ ಹೇಳುವಂಥದ್ದು, ಆಮೆ ಹೇಗೆ ತನ್ನ ಕಾಲುಗಳನ್ನು ಒಳಗೆ ತೆಗೆದುಕೊಳ್ತದೋ ಹಾಗೇ ನಾವು ಇಂದ್ರಿಯಗಳನ್ನು ನಾವು ಕೂಡಲೇ ಡಿಸ್ಟ್ರಾಕ್ಷನ್ ಬಂದಾಗ ಒಳಗೆ ತಗೊಳ್ಬೇಕು. ಇದು ಮಾಡೋದು ಸರಿಯಲ್ಲ, ಇದು ಸರಿಯಲ್ಲ ನನ್ನ ಜೀವನಕ್ಕೆ ಎನ್ನುವಂಥದ್ದು. ಆಗ ಮಾತ್ರ ನಾವು ಇಂದ್ರಿಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ಅಂಥವನೇ ಸ್ಥಿರ ಬುದ್ಧಿಯಲ್ಲಿ ಇರುವವನು ಅಂತ ಹೇಳಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ. ಇಂದ್ರಿಯಗಳಿಗೆ ಅಂಟಿಕೊಂಡ್ರೆ ಯಾವ ರೀತಿ ಅಪಾಯ ಇರ್ತದೆ ಅಂತ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ವಿವರಿಸ್ತಾ ಹೋಗ್ತಾನೆ. ಮೊದಲನೇದಾಗಿ ನಮಗೆ ಆಸೆ ಎನ್ನುವಂಥದ್ದು ಹುಡ್ತದೆ. ಅದು ಯಾವುದೇ ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿಗಳಲ್ಲೂ ಕೂಡ ಆಗಿರ್ಬೋದು. ಆ ಆಸೆ ಎನ್ನುವಂಥದ್ದು ನಮಗೆ ಸಿಗದಿದ್ದಾಗ ಅದು ಕ್ರೋಧಕ್ಕೆ ಬದಲಾಗ್ತದೆ. ಅಂದರೆ ಕ್ರೋಧ ಅಂದರೆ ಕೋಪ ಎನ್ನುವಂಥದ್ದು ಉಂಟಾಗ್ತದೆ. ಸಿಗಬೇಕು 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 ಅಂತ. ಕ್ರೋಧ ಎನ್ನುವಂಥದ್ದು ನಮಗೆ ಎಲ್ಲಾದರೂ ಆ ವಸ್ತು ಸಿಕ್ಕಿತ್ತು ಅಂದರೆ ಆ ವಸ್ತುವಿನ ಮೇಲೆ ಮೋಹ ಉಂಟಾಗ್ತದೆ. ಮೋಹ ಹೇಗಿರ್ತದೆ ಅಂದರೆ ಇದು ನನ್ನಲ್ಲೇ ಇರಬೇಕು, ಉಳಿದವರಲ್ಲಿ ಯಾರಲ್ಲೂ ಇರಬಾರ್ದು ಅಂತ. ಅಂದರೆ ಆ ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ಕಂಟ್ರೋಲ್ ತಗೊಳ್ಳಿಕ್ಕೆ ಶುರು ಮಾಡ್ತೇವೆ. ನಮ್ಮ ಹತ್ರವೇ ಮಾತಾಡಬೇಕು, ಬೇರೆಯವರ ಹತ್ರ ಯಾರ ಹತ್ರನೂ ಮಾತಾಡಬಾರ್ದು ಅಂತ. ಈ ರೀತಿಯ ಮೋಹ ಉಂಟಾಗ್ತದೆ. ಈ ರೀತಿಯ ಮೋಹ ಉಂಟಾದಾಗ ಕೊನೆಗೆ ನಮ್ಮ ಜೀವನ ಎನ್ನುವಂಥದ್ದು ನಾಶದ ಕಡೆಗೆ ಹೋಗ್ತದೆ. ನಾಶ ಅಂದರೆ ಮನಸ್ಸಿನ ನೆಮ್ಮದಿ ಎನ್ನುವಂಥದ್ದು ನಾಶದ ಕಡೆಗೆ ಹೋಗ್ತದೆ ಎನ್ನುವಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಯಾವ ರೀತಿ ಇಂದ್ರಿಯಗಳ ಅಪಾಯ ಇದೆ ಎನ್ನುವಂಥದ್ದು, ಮೊದಲನೇದಾಗಿ ಆಸೆ ಎನ್ನುವಂಥದ್ದು, ಕ್ರೋಧ ಎನ್ನುವಂಥದ್ದು, ಮೋಹ ಎನ್ನುವಂಥದ್ದು ನಾಶಕ್ಕೆ ತಿರುಗ್ತದೆ. ಇವೆಲ್ಲವನ್ನು ಗೆದ್ದವನೇ ಸ್ಥಿರ ಬುದ್ಧಿಯಲ್ಲಿ ಇರುವವನು. ಆ ವ್ಯಕ್ತಿಯ ಲಕ್ಷಣಗಳು ಇದೇ ಆಗಿರ್ತದೆ. ಅವನು ಯಾವುದಕ್ಕೂ ಆಸೆಯೂ ಪಡಲ್ಲ, ಯಾವುದಕ್ಕೂ ಮೋಹನೂ ಪಡಲ್ಲ ಅಂತ. ಆಸೆ ಪಡಲ್ಲ ಅಂದರೆ ಅವನಿಗೆ ಯಾವುದರಲ್ಲಿ ಆಸಕ್ತಿ ಇಲ್ಲ ಅಂತವಾ ಅಲ್ಲ. ಯಾವುದೋ ಒಂದು ಈಗ IAS ಆಗಬೇಕು, ಇಲ್ಲ ಯಾವುದಾದ್ರೂ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು, ಇಲ್ಲ ಬಿಸ್ನೆಸ್ ಮಾಡಬೇಕು ಎನ್ನುವಂಥದ್ದು ಅದು ಗುರಿಯಾಗಿರ್ತದೆ, ಅದು ಆಸೆ ಅಲ್ಲ. ಆ ಒಂದು ನಿಶ್ಚಿತವಾದ ಗುರಿಗೆ ತನ್ನ ಕರ್ಮವನ್ನು ಮಾಡುವಂಥದ್ದು ಇರ್ತದಲ್ಲ, ತನ್ನ ಕರ್ಮವನ್ನು ಮಾಡಿ ಫಲಾಪೇಕ್ಷೆಯನ್ನು ಬಯಸದಾಗ ಆ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಅದು ಆಸೆ ಆಗಿರುವುದಿಲ್ಲ, ಅದು ಗುರಿ ಯಾವುದು, ಆಸೆ ಯಾವುದು ಎನ್ನುವಂಥದ್ದನ್ನು ನಾವು ಫಸ್ಟಿಗೆ ತಿಳಿದುಕೊಳ್ಬೇಕಾಗಿರ್ತದೆ ಎನ್ನುವಂಥದ್ದು. ನಿಯಂತ್ರಿತವಾದಂಥ ಇಂದ್ರಿಯಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಮನಸ್ಸನ್ನು ಅದು ಯಾವುದೇ ಚಂಚಲತೆಯ ಕಡೆಗೆ ಹೋಗದಂತೆ ಮಾಡ್ತದೆ. ನಿಯಂತ್ರಣದಲ್ಲಿರದಂತಹ ಇಂದ್ರಿಯಗಳೇ ಮನಸ್ಸನ್ನು ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಗೆ ಹೊಳ ಮಾಡುವಂಥದ್ದು. ಅಂದರೆ ಯಾವ ವ್ಯಕ್ತಿ ಈ ಇಂದ್ರಿಯಗಳ ಕುರಿತು ಜ್ಞಾನವನ್ನು ತಿಳಿದುಕೊಂಡಿರ್ತಾನೋ ಆ ವ್ಯಕ್ತಿಗೆ ಯಾವುದೇ ರೀತಿಯ ಆಸೆಗಳು ಇರುವುದಿಲ್ಲ, ಯಾವುದೇ ರೀತಿಯ ಬಯಕೆ ಎನ್ನುವಂಥದ್ದು ಕೂಡ ಬರುವುದಿಲ್ಲ. ಅವನ ಕರ್ತವ್ಯ, ಅವನ ಕರ್ಮವನ್ನು ಮಾಡ್ತಾನೆ, ಸ್ಥಿರ ಬುದ್ಧಿಯಲ್ಲಿ ಇಡ್ತಾನೆ, ಮೋಕ್ಷದ ದಾರಿಯಲ್ಲಿ ನಡೀತಾನೆ, ಮೋಕ್ಷವನ್ನು ಪಡಿತಾನೆ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ಅಧ್ಯಾಯ 2ರಲ್ಲಿ ವಿವರಿಸ್ತಾ ಹೋಗ್ತಾನೆ. ಹೀಗೆ ವಿವರಿಸ್ತಾ ಹೋಗುವಾಗ ಹೇಗೆ ನದಿಗಳು ಸಮುದ್ರಕ್ಕೆ ಸೇರಿದಾಗ ಆ ಸಮುದ್ರ ಎನ್ನುವಂಥದ್ದು ಅಲಗಾಡುವುದಿಲ್ವೋ ಹಾಗೆ ಆಸೆ ಎನ್ನುವಂಥದ್ದು ನಮ್ಮ ಮನಸ್ಸಿಗೆ ಬಂದಾಗ ಅಲುಗಾಡುವುದಿಲ್ಲ. ಯಾವಾಗ? ಸ್ಥಿರ ಬುದ್ಧಿಯಲ್ಲಿದ್ದಾಗ. ಸ್ಥಿರ ಬುದ್ಧಿ ಅಂದರೆ ನಾವು ಜ್ಞಾನಾಶಕ್ತ ಬುದ್ಧಿಯಲ್ಲಿದ್ದಾಗ, ಅಂದರೆ ನಮಗೆ ಮನಸ್ಸಿನ ಬಗ್ಗೆ, ಇಂದ್ರಿಯಗಳ ಬಗ್ಗೆ, ಕೃಷ್ಣ ಪ್ರಜ್ಞೆ ಎನ್ನುವುದರ ಬಗ್ಗೆ ಜ್ಞಾನ ಎನ್ನುವಂಥದ್ದು ಯಾವಾಗ ಇರ್ತದೆಯೋ ಆವಾಗ ನಮ್ಮ ಬುದ್ಧಿ ಅಲಗಾಡುವುದಿಲ್ಲ ಎನ್ನುವಂಥದ್ದು. ಅಂದರೆ ಅವನಿಗೆ ಅಹಂಕಾರ ಎನ್ನುವಂಥದ್ದು ಇರುವುದಿಲ್ಲ, ಆಸೆ ಎನ್ನುವಂಥದ್ದು ಇರುವುದಿಲ್ಲ, ಅವನಿಗೆ ಕ್ರೋಧ ಎನ್ನುವಂಥದ್ದು ಇರುವುದಿಲ್ಲ, ಮನಸ್ಸು ಶಾಂತವಾಗಿರ್ತದೆ. ಮತ್ತೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅವನಿಗೆ ಭಯ ಎನ್ನುವಂಥದ್ದು ಇರಲ್ಲ. ತುಂಬ ಜನ ಹೇಗೆ ಅಂದರೆ ಈ ಪ್ರಪಂಚದಲ್ಲಿ ವ್ಯಕ್ತಿಗಳನ್ನು ಕಂಡಾಗ ಭಯ ಆಗುವಂಥದ್ದು, ಅವರು ಹಾಗೆ ಅಂತಾರೋ ಹೀಗೆ ಅಂತಾರೋ ಎನ್ನುವಂತಹ ಭಯದಲ್ಲೇ ಬದುಕುವಂತಹ ವಾತಾವರಣವು ಕೂಡ ಕಲಿಯುಗದಲ್ಲಿ ನಿರ್ಮಾಣವಾಗ್ತಿದೆ. ಯಾವ ವ್ಯಕ್ತಿ ಸಮಚಿತ್ತವಾದ ಮನಸ್ಸಿನಲ್ಲಿ ಇರ್ತಾನೋ ಆ ವ್ಯಕ್ತಿ ಎಲ್ಲವನ್ನೂ ಗೆದ್ದಂತೆ. ಅಂದರೆ ನಾವು ತುಂಬ ಕಡೆ ನೋಡಿರ್ತೇವೆ ಮೈಂಡ್ ಕಂಟ್ರೋಲ್ ಇಸ್ ಒನ್ ಆಫ್ ದಿ ಬೆಸ್ಟ್ ವೆಫನ್ಸ್ ಇನ್ ದಿ ವರ್ಲ್ಡ್ ಅಂತ. ಯಾರಿಗೆ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಿರ್ತದೋ ಅವನೇ ಗೆದ್ದಾಗೆ. ಮೈಂಡ್ ಕಂಟ್ರೋಲ್ ಮಾಡುವುದು ಹೇಗೆ ಎನ್ನುವಂಥದ್ದನ್ನು ಕೂಡ ಭಗವದ್ಗೀತೆಯ ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸ್ತಾ ಹೋಗ್ತಾನೆ ಭಗವಾನ್ ಶ್ರೀಕೃಷ್ಣ. ಇಷ್ಟು ಯಾವ ವ್ಯಕ್ತಿ ಸ್ಥಿರ ಬುದ್ಧಿಯಲ್ಲಿರ್ತಾನೆ ಎನ್ನುವಂಥದ್ದು. ಇಲ್ಲಿಗೆ ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯ ಯೋಗ ಮುಗೀತದೆ. ಇನ್ನು ನಾವು ಮುಂದಿನ ಅಧ್ಯಾಯವನ್ನು ನೋಡ್ತಾ ಹೋಗುವ ಮುಂದಿನ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ತಿಳಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇವತ್ತು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಕೃಷ್ಣ ಅರ್ಪಣಮಸ್ತು.